ತರಕಾರಿ ಏನು ಇಲ್ಲದೆ ಇದ್ದವಾಗ ಸಿಂಪಲ್ ಆಗಿರೋ ಈ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನೀವು ಟ್ರೈ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ವಾಣಿ ಕುಸುಮಾಕರ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಟೊಮೆಟೊ ಬಾತ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಟೊಮೆಟೊ ಬಾತ್ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳಿ ನೋಡೋಣ. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ 3 ಟೊಮೆಟೊ, 2 ಈರುಳ್ಳಿ ಮತ್ತು ಅರ್ಧ ಬೌಲು ಬಟಾಣಿ ತೊಗೊಂಡಿದ್ದೀನಿ. ನಾನಿಲ್ಲಿ 1 ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಹಸಿಮೆಣಸು ಸೇರಿಸ್ಕೋಬೋದು. ನಾನು ಹಸಿಮೆಣಸು ಹಾಕಿಲ್ಲ. ನಂತರ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಅನಾನಸ್ ಹೂವು, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆಯನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆದ ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಆನಂತರ ಈರುಳ್ಳಿಯನ್ನು ಹಾಕಿ ಇದನ್ನು ಹುರ್ಕೋಬೇಕು. ಆಮೇಲೆ ಇದು ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ನಾವು ಅರಿಶಿನ ಪುಡಿಯನ್ನು ಹಾಕಿ ಬಟಾಣಿಯನ್ನು ಇವಾಗ ಹಾಕ್ತಾ ಇದ್ದೀನಿ. ಬಟಾಣಿ ಹಾಕಿ ಇದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆ ನಂತರದಲ್ಲಿ ನಾವು ಹೆಚ್ಕೊಂಡಿರೋ ಟೊಮೆಟೊವನ್ನು ಹಾಕಿ ಮಿಕ್ಸ್ ಮಾಡಬೇಕು. ನಂತರ ಉಪ್ಪನ್ನು ಹಾಕಿ ಇದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಟೊಮೆಟೊ ಸಾಫ್ಟ್ ಆದ ನಂತರ ನಾನು ಇದಕ್ಕೆ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಖಾರದ ಪುಡಿ ನೀವು ಖಾರ ಎಷ್ಟು ಬೇಕು ನೋಡಿ ಹಾಕ್ಕೋಬೇಕು. ಆನಂತರ ರುಬ್ಬಿರೋಂಥ ಮಸಾಲೆ ಏನಿದೆ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಬೆರೆಸಿ ನಾನು ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತ ಬಿಡಬೇಕು. ಮಸಾಲದೆಲ್ಲ ಹಸಿ ವಾಸನೆ ಹೋದ ನಂತರ ನಾವು ಇದಕ್ಕೆ ತೊಳೆದಿರೋಂತಹ ಬುಲೆಟ್ ರೈಸನ್ನು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ನಾನು 4 ಜನರಿಗೆ ಆಗುವಷ್ಟು ಮಾಡ್ಕೊಂಡಿದ್ದೀನಿ. ಬೇಕಾದಷ್ಟು ನೀರನ್ನು ಬೆರೆಸಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಮೇಲೆ ಕಸೂರಿ ಮೇಥಿಯನ್ನು ನಾನು ಹಾಕ್ತಾಯಿದ್ದೀನಿ. ಅದಕ್ಕೆ ಮುಚ್ಚಳವನ್ನು ಮುಚ್ಚಿ ಮೇಲೆ ಒಂದು ಭಾರ ಆಗಿರೋಂಥ ಕುಟಾಣಿಯನ್ನು ಇಡ್ತಾಯಿದ್ದೀನಿ. ನೀವು ಕುಕ್ಕರಲ್ಲಿ ಬೇಕಾದರೆ ಮಾಡ್ಕೋಬೋದು. ನಾನು ಹೀಗೆ ದಮ್ ಕಟ್ಟಿ ಮಾಡ್ತಾಯಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನಾನೊಂದು ಹಂಚನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ, ರೊಟ್ಟಿ ಹಂಚನ್ನು. ಅದು ಬಿಸಿ ಆದ ನಂತರ ಆ ಕುಕ್ಕರನ್ನ ಅದ್ರ ಮೇಲೆ ಇಟ್ಟು ಅದಕ್ಕೆ ಮತ್ತೆ ಮುಚ್ಚಳ ಮುಚ್ಚಿ ಕುಟಾಣಿಯನ್ನು ಮೇಲಿಡ್ತಾ ಇದ್ದೀನಿ. ಯಾಕಂದರೆ ಅದು ಆವಿ ಆಚೆ ಹೋಗಬಾರ್ದು ಅಂತ ಭಾರವಾಗಿರೋದನ್ನು ಇಡ್ತಾ ಇದ್ದೀನಿ. ಮಧ್ಯದಲ್ಲಿ ಹೀಗೆ ಒಂದು ಸರಿ ಸವಟಾಡಿಸ್ತಾ ಇರಬೇಕು, ಯಾಕಂದರೆ ತಳ ಹಿಡಿಬಾರ್ದು ಅಂತ. ಹಂಚಿಟ್ಟಿರೋದಕ್ಕಾಗಿ ಹಿಡಿಯಲ್ಲ, ಆದರೂ ಒಮ್ಮೊಮ್ಮೆ ಹೀಗೆ ಮಾಡ್ತಾಯಿದ್ರೆ ಚೆನ್ನಾಗೆಲ್ಲ ಮಿಕ್ಸ್ ಆಗುತ್ತೆ. ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಟು ಮತ್ತೊಂದು ಸಲ ಇದನ್ನ ಈ ಥರ ಸೌಟಾಡಿಸಿ ಒಂದು 5 ನಿಮಿಷ ಮುಚ್ಚಿಟ್ಟು ತೆಗೆದ್ರೆ ಟೊಮೆಟೊ ಬಾತು ರೆಡಿ ಆಗುತ್ತೆ. ನೀವು ಕುಕ್ಕರಲ್ಲಾದರೆ ಬೇಗ ಆಗುತ್ತೆ. ಇದು ಸ್ವಲ್ಪ 15 ನಿಮಿಷ ಅಂತೂ ಹಿಡಿಯುತ್ತೆ ಮಾಡೋದಕ್ಕೆ. ಇವಾಗ ಟೊಮೆಟೊ ಬಾತ್ ರೆಡಿ ಇದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ನೀವು ಒಮ್ಮೆ ಈ ಟೊಮೆಟೊ ಬಾತನ್ನು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಾಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.